ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ಮೇಡಮ್, ಇಲ್ಲಿ ಬರೀ ಸರಿಸಮಾನ ವೇತನ ನಾವು ಮಾತ್ರ ಕೇಳ್ತಾ ಇಲ್ಲ ಮೇಡಮ್. ಓಕೆ ಸರ್. ಇಲ್ಲಿ ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖಾ ನೌಕರರು ಕೂಡ ಒಂದು ಸಂಘ ಇದೆ. ಅವರು ಸಹ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರ ಹೋರಾಟನೂ ಸಹ ಏನು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಹೈಕೋರ್ಟ್ ಅಲ್ಲಿ ಇರೋರಿಗೆ ಕೆಲಸ ಮಾಡೋರಿಗೆ ಒಂದು ಸಂಬಳ ಇದ್ರೆ, ಈ ಸಿವಿಲ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಕೆಲಸ ಮಾಡೋರು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ ಅಲ್ಲಿ ಮಾಡೋರಿಗೆ ಬೇರೆ ಸಂಬಳಗಳಿದಾವೆ. ಕೋರ್ಟ್ಗಳು ನಮ್ಮಲ್ಲಿ ಗೊತ್ತಿರೋದು ಒಂದೇ, ಆದ್ರೆ ಇಲ್ಲಿ ಕೋರ್ಟ್ಗಳಲ್ಲೂ ವ್ಯತ್ಯಾಸ ಇದೆ, ವೇತನದಲ್ಲಿ ತಾರತಮ್ಯ ಇದೆ. ಸೊ ಅವರು ಸಹ ನಮಗೆ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರಿ ನೌಕರರು ಸಹ ನಮ್ಗೆ ಕೇಂದ್ರ ಸರ್ಕಾರಿ ನೌಕರರ ಸರಿಸಮಾನ ವೇತನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಸಂವಿಧಾನಬದ್ಧವಾದ ಸಮಾನ ಕೆಲಸಕ್ಕೆ ಸಮಾನ ಕೂಲಿ ಕೊಡಿ ಅಂತ ಕೇಳ್ತಾ ಇರೋದು ಇಷ್ಟೇ ಮೇಡಮ್. ನನ್ನ ಕಾನ್ಸೆಪ್ಟ್ ಬೇರೆ ಏನು ಇಲ್ಲ. ಸೊ ಅವ್ರಿಗೆ ಅರ್ಥ ಆಗೋರಿಗೆ ಮತ್ತೆ ಅರ್ಥ ಮಾಡಿಸುವಂತವ್ರಿಗೆ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಸಂವಿಧಾನದ 3ನೇ ವಿಧಿಯಲ್ಲಿ ಸಮಾನತೆ ಹಕ್ಕನ್ನು ನಾವೆಲ್ಲ ನೋಡ್ತಾ ಹೋಗ್ತೀವಿ. ಅದರ ಅಡಿಯಲ್ಲಿ ಇದೀಗ ಸಮಾನ ವೇತನದ ಒಂದು ಬೇಡಿಕೆ ಇಟ್ಟಿರುವಂತದ್ದು ಚಂದ್ರಶೇಖರ್ ಸರ್ ಅವರ ಮೂಲಕ. ಓಕೆ, ಮುಂದುವರೆದಂತೆ ಸರ್, ಸರ್ಕಾರ ಈಗಾಗಲೇ ವೇತನ ಆಯೋಗವನ್ನ ನೀಡೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ಜೊತೆಗೆ ಸಾರಿಗೆ ನೌಕರರಿಗೆ ಇದನ್ನು ಕೂಡ ಮಾಡಲ್ಲ ಅಂತ ಒಂದು ಸ್ಪಷ್ಟೀಕರಣವನ್ನ ನೀಡಿದೆ. ಆದ್ರೂ ಕೂಡ ನೀವು ಏನಕ್ಕೆ ಹಠ ಹಿಡಿದಿದ್ದೀರಾ ಅನ್ನುವಂತ ಪ್ರಶ್ನೆ ಇವರದು. ವೇತನ ಆಯೋಗ ಕೊಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಕೇಳಲ್ಲ, ಅದಡ್ಡತನೂ ನಾನು ಮಾಡಲ್ಲ. ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ಕಾರ್ಪೊರೇಷನ್ ವೇತನ ಆಯೋಗವನ್ನ ನಾವು ಯಥಾವತ್ತಾಗಿ ಹಿಂಗೆ ಅಳವಡಿಸ್ಕೊಳಕ್ ಆಗಲ್ಲ, ಅದು ಕಾನೂನುಬದ್ಧವಾಗಿ ಸಮಸ್ಯೆಗಳು ಬರ್ತವೆ. ನಾನು ಕೇಳ್ತಾ ಇರೋದು ವೇತನದ ಆಯೋಗದ ಮಾದರಿಯಲ್ಲಿ ಈಗಾಗಲೇ ನಾನು ತೋರಿಸಿದಂತೆ 72 ನಿಗಮ ಮಂಡಳಿಗಳಲ್ಲಿ KEB, BWSSB, KSRTC ಹೊರತುಪಡಿಸಿ ಬೇರೆ ನಿಗಮ ಮಂಡಳಿಗಳು ಏನ್ ತಗೊಳ್ತಾ ಇದಾವೋ ಅದೇ ರೀತಿಯಲ್ಲಿ ನಾವು ತಗೊಳ್ಳೋಣ ಅಂತ. ಸೊ ವೇತನ ಆಯೋಗದ ಮಾದರಿಯನ್ನು ಅಳವಡಿಸ್ಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ಯಾವುದು ತೊಂದರೆಗಳಿಲ್ಲ, ಯಾವುದೇ ಕಾನೂನುಗಳು ಅಡ್ಡಿ ಬರಲ್ಲ. ಸೊ ದಯವಿಟ್ಟು ಇದನ್ನೆಲ್ಲ ನೀವು ಗೊಂದಲಕ್ಕೆ ಹೋಗ್ಬೇಡಿ. ಕೊಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅದನ್ನ ಕೇಳುವಂತ ಏನು ಕಾರ್ಮಿಕ ಸಂಘಟನೆಗಳು ತನ್ನ ಬೇಡಿಕೆಗಳನ್ನ ಬದಲಾಯಿಸಿಕೊಂಡು ಒಗ್ಗಟ್ಟಲ್ಲಿ ಹೋಗುವಂತ ಅನಿವಾರ್ಯತೆ ಇದೆ. ಅವ್ರು ಬರ್ಲಿಲ್ಲ ಅಂದ್ರೆ ನೌಕರರು ಒಗ್ಗಟ್ಟಾಗಿ ನುಗ್ಗುವಂತ ಅನಿವಾರ್ಯ ಪರಿಸ್ಥಿತಿ ಮತ್ತೆ ಅವಕಾಶಗಳು ಒದಗಿ ಬಂದಾಗ ನಾವು ನುಗ್ಗಬೇಕಾಗಿದೆ. ಸೊ ಖಂಡಿತ ನಮಗೆ ವೇತನ ಆಯೋಗದ ಮಾದರಿಯಲ್ಲಿ ಸರಿಸಮಾನ ವೇತನವನ್ನ ನೀಡೇ ನಿಂತರೆ ಇದು ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವಂತ ಭರವಸೆ. ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ಕೊಂಡವ್ರೆ, 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡು ಯಥಾವತ್ತು ಜಾರಿಗೊಳಿಸ್ತಾ ಇದ್ದಾರೆ. ಮತ್ತೆ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಕೊಟ್ಟಿದ್ದಾರೆ. NPS ಇಂದ OPS ಗೆ ಸರ್ಕಾರಿ ನೌಕರ ಪೆನ್ಷನ್ಗೆ ಅವರು ಬದಲಾಗ್ತಾ ಇದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಈ ತರ ಬೇಡಿಕೆಗಳನ್ನೆಲ್ಲ ಈ ತರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಕೋಬೇಕಾದ್ರೆ ನಿಮ್ದು ಯಾಕೆ ಆಗಲ್ಲ? ಸೊ ನಮ್ಮ ಬೇಡಿಕೆ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಇದು ಶಾಶ್ವತ ಪರಿಹಾರಕ್ಕೋಸ್ಕರ ಒಗ್ಗಟ್ಟಾಗಿ ನುಗ್ಗೋದು ಯಾವುದೇ ಕಾರಣಕ್ಕೂ ಅದು ಅಸಾಧ್ಯವಾದದ್ದೇನು ಇಲ್ಲ, ಯಾವುದು ಇಲ್ಲ. ಎಸ್, ಓಕೆ ಸರ್. ಇದೀಗ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅಂತ ಮೊದಲು ಧ್ವನಿ ಎತ್ತಿದವರು ಯಾರು ಅನ್ನುವಂತ ಪ್ರಶ್ನೆಯನ್ನ ಕೇಳಿರುವಂತದ್ದು. ಇದು ಮೇಡಮ್, ಇದು ಮೊದಲನೇದಾಗಿ ನಾವು ಈ ಹಿಂದೆ ಹೇಳಿದಂತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ನಾವು ಅಲ್ಲಿ ರಾಮನಗರದಲ್ಲಿ ಒಂದು ಹೇಳಿಕೆಯನ್ನು ಪಡೆದಿದ್ದೀವಿ. ತದನಂತರ ಹೇಳಿಕೆ ಪಡೆದು ಅದನ್ನು ಮುಂದುವರಿಸುವಂತ ಸಮಯದಲ್ಲಿ ಇಲ್ಲಿ ಹುಬ್ಬಳ್ಳಿಯಲ್ಲಿ KSRTC, EFSRTC ಅನ್ನೋ ಒಂದು ಸಂಘಟನೆಗಳು, ಶಿವರೆಡ್ಡಿ ಸಾರು ಮತ್ತೆ ನಮ್ಮ ತಿಪ್ಪೇಶ್ವರ ಅನಜಿ ಅವರು ಮತ್ತೆ ಈ ತರ ಅವರೆಲ್ಲರೂ ಸೇರ್ಕೊಂಡು ಅವ್ರು ಅವಾಗಲೇ ಒಂದು ಅಧಿಕಾರಿಗಳ ಸಂಘ ಕಟ್ಕೊಂಡು ಅವರು ಸಾರಿಗೆ ನೌಕರು ಸರ್ಕಾರಿ ನೌಕರ ಆಗಬೇಕು, ಸರ್ಕಾರಿ ಸೌಲಭ್ಯಗಳು ಸಿಗ್ಬೇಕು ಅಂತ ಅವರೊಂದು ಸಂಘವನ್ನ ಆಲ್ರೆಡಿ ಪ್ರಾರಂಭ ಮಾಡಿದ್ರು. ಅದು ನನಗೂ ಅವ್ರಿಗೂ ಟಚ್ ಇರಲಿಲ್ಲ, ಅದು ನಮಗೂ ಗೊತ್ತಿರಲಿಲ್ಲ. ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವ
ಮೂಲೆಯಲ್ಲಿ ಯಾರ್ಯಾರು ಹೋರಾಟಗಳನ್ನ ಅನ್ಸುತ್ತೆ ಆ ರೀತಿಯಲ್ಲಿ ಎಲ್ಲಾ ಕಡೆನೂ. ಮತ್ತೆ ಇದಕ್ಕೂ ಮೊದಲು ಪಾಪ ಬೇರೆ ಬೇರೆ ನಮ್ಮ ನೌಕರರು ಧ್ವನಿ ಎತ್ತಿದ್ರು. ಧ್ವನಿ ಎತ್ತಿದ್ವಿ, ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಯಾರು ಇಂಥವ್ರು ಧ್ವನಿ ಎತ್ತಿದ್ದಾರೆ ಅಂತವ್ರು ಧ್ವನಿ ಎತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಅದರಲ್ಲಿ ಮುಖ್ಯವಾಗಿ ಪ್ರಬುದ್ಧಮಾನಕ್ಕೆ ಬಂದಿದ್ದು KSRTC FSRTC ನವರು ಇದನ್ನ ದೊಡ್ಡ ಮಟ್ಟಕ್ಕೆ ಮುಂದಕ್ಕೆ ತಗೊಂಡ್ಬಂದಿದ್ರು, ಶಿವರೆಡ್ಡಿ ಸರ್ ಇವರೆಲ್ಲಾನು. ತದನಂತರ ಯಾವಾಗ ನನಗೆ ನಾನು ಈ ಸರ್ಕಾರಿ ನೌಕರ ಕಾನ್ಸೆಪ್ಟ್ ನ ಏನ್ ಹೇಳ್ತಾ ಇದ್ದಾರೆ ಈ ತರ ಎಲ್ಲಾ ಸಂಘಟನೆಗಳ ಜೊತೆಲೂ ಚರ್ಚೆ ಮಾಡಿದ್ದೆ. ಒಬ್ರು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೋಸ್ಕರ ಒಂದು ಧ್ವನಿಯನ್ನು ಎತ್ತಿದ್ದಾರೆ, ಮತ್ತೆ ಅವ್ರದೇ ಸರ್ಕಾರನೂ ಬಂದಿದ್ದಾರೆ, ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಬನ್ನಿ ಸ್ವಾಮಿ ಹೋಗೋಣ, ಏನಾದ್ರು ಮಾಡೋಣ ಮಟ್ಟಣ ಅಂತ ಕೇಳಿದಾಗ ಆಗಲ್ಲ 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 ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ, ನಿಮ್ಗೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಡೆಗಣಿಸಿದ್ರು. ಆವತ್ತು ಈ ಒಂದು ಹೋರಾಟ ಈ ಹಂತಕ್ಕೆ ಹೋಗುತ್ತೆ ಅಂತ ಆ ಮಹಾನ್ ನಾಯಕರುಗಳಿಗೆ, ಹಿರಿಯ ನಾಯಕರುಗಳಿಗೆ ಗೊತ್ತಾಗ್ಲಿಲ್ಲ. ತದನಂತರ ನಾನು KSRTC FSRTC ಕಡೆಗೆ ಸೇರ್ಕೊಂಡು ಈ ಹೋರಾಟಗಳನ್ನ ಹಂತ ಹಂತವಾಗಿ ಇನ್ನೂ ಸ್ವಲ್ಪ ಮುಂದೆ ತಗೊಂಡ್ಬಂದಿದ್ವಿ. ಕಾರಣಾಂತರಗಳಿಂದ ಅವರು ಅಧಿಕಾರಿಗಳಾಗಿರೋದ್ರಿಂದ ಅವ್ರದ್ದೇ ಒಂದು ಲಿಮಿಟೇಷನ್ ಇತ್ತು, ಬೌಂಡ್ರೀಸ್ ಇರುತ್ತೆ, ಅವ್ರು ಜಾಸ್ತಿ ಮುಂದಕ್ಕೆ ಬರಕ್ಕಾಗಲ್ಲ. ಆದ್ರಿಂದ ನಾವು ನೌಕರರೆಲ್ಲ ಸೇರ್ಕೊಂಡು ನೌಕರರ ಕೂಟ ಅನ್ನೋ ಒಂದು ಸಂಘಟನೆ ಕಟ್ಕೊಂಡು ನಾವು ಈ ಹೋರಾಟವನ್ನು ಮುಂದುವರ್ಸ್ಕೊಂಡ್ ಬಂದ್ವಿ. ಸೊ ಈ ರೀತಿಯಲ್ಲಿ ನಮ್ಮ ನೌಕರರು ಮತ್ತೆ ಇತರರೆಲ್ಲರೂ ಇದನ್ನ ವಿಚಾರವನ್ನ ಎತ್ತಿದ್ರು. ಆದ್ರೆ ಅದನ್ನ ಮುಂದುವರಿಸಿಕೊಂಡು ತಗೊಂಡೋಗಿದ್ದು ನೌಕರರ ಕೂಟ. ಬಟ್ ಇನ್ನೂ ಕೆಲವು ನಮ್ಮ KSRTC FSRTC ಅವರೆಲ್ಲ ವಿಚಾರಗಳೆಲ್ಲ ಇದಾವೆ. ಸೊ ಆದ್ರಿಂದ ಇದು ಸಮಸ್ತ ಸಾರಿಗೆ ನೌಕರರ ಬೇಡಿಕೆ ಅಂತಾನೆ ಹೇಳ್ಬೋದು. ಎಸ್ ಸರ್, ಈಗ ಪ್ರಸ್ತುತ ಅವ್ರು ಏನಾದ್ರು ಹೋರಾಟಕ್ಕೆ ಇಳಿದಿದ್ದಾರಾ ಅಥವಾ ನೀವೇ ಅವ್ರನ್ನ ಹೋರಾಟದಿಂದ ದೂರ ಇಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆ ಕೂಡ ತಲೆ ಎತ್ತಿರುವಂತದ್ದು. ಇದಕ್ಕೆ ಏನ್ ಹೇಳ್ತೀರಾ ನೀವು? ದಯವಿಟ್ಟು ಇಲ್ಲಿ ಯಾರು ಹೋರಾಟಗಳನ್ನ ಮಾಡೋದಕ್ಕೆ ತಡೆಯೋದು ಯಾರು ಮಾಡ್ತಾ ಇಲ್ಲ ಮೇಡಮ್. ನಮ್ಮ ಹೋರಾಟ ನಮ್ಮದು, ಅವರ ಹೋರಾಟ ಅವ್ರದ್ದು. ಯಾರು ಹೋರಾಟವನ್ನ ತಡೆಯೋದಿಲ್ಲ. ಆದ್ರೆ ನೌಕರರ ಕೂಟ ಮತ್ತೆ ಒಕ್ಕೂಟ ಹೋರಾಟವನ್ನ ಹಮ್ಮಿಕೊಳ್ಳುತ್ತೆ ಅಂದ್ರೆ ಕೆಲವು ಅದಕ್ಕೆ ಅಂತಾನೆ ಇರೋರೆ ಕಾಲೆಳೆಯುವಂತವ್ರು, ಕುತಂತ್ರ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅದನ್ನೆಲ್ಲ ಯಾರು ನೌಕರರು ಇಚ್ಛೆಯಿಂದ ಹೊರಗಡೆ ಬರ್ಬೇಕಾದ್ರೆ ಯಾರು ಅದನ್ನ ತಡೆಯಕ್ಕಾಗಲ್ಲ. ಎಕ್ಸಾಂಪಲ್, ನಾವು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಡಿ, ನಿಮ್ಮ ಮೇಲೆ CC ಕ್ಯಾಮ್ರಾಗಳು ಇಟ್ಟವ್ರೆ, ಕ್ಯಾಮ್ರಾಗಳು ಇಟ್ಟವ್ರೆ, ನಿಮ್ಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ. ಜನ ನುಗ್ಗಿ ಬಂದ್ರು, 10,000 ಜನಕ್ಕೂ ಹೆಚ್ಚು ನೌಕರರು ನುಗ್ಗಿ ಬಂದ್ರು. ಸೈಕಲ್ ಜಾಥಾ ಇಡೀ ರಾಜ್ಯದಲ್ಲಿ ಸುಮಾರು 2,000 ಕಿಲೋಮೀಟರ್ ಸೈಕಲ್ ಜಾಥಾ ಮಾಡಿದೀವಿ. ಆ ಸಮಯದಲ್ಲಿ 3-4 ಕಡೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿದೀವಿ. ಯಾವ ಟೈಮ್ ಅಲ್ಲಿ ಸರ್ ಇದೆಲ್ಲ? ಅದು 2022-23 ಸಾಲಿನಲ್ಲಿ ಒಂದು ಸೈಕಲ್ ಜಾಥಾವನ್ನ ಮಾಡಿ, ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ, ಬಳ್ಳಾರಿಯಲ್ಲಿ ಬೆಳಗಾವಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ದೊಡ್ಡ ದೊಡ್ಡ ಹೋರಾಟಗಳನ್ನ ನಂಬಿಕೊಂಡಿದೀವಿ. ಸೊ ಹೋರಾಟಗಳನ್ನ ಮಾಡೋದು ಎಲ್ಲ ಸಂಘಟನೆಗಳ ನಾಯಕರ ಸಂವಿಧಾನಬದ್ಧ ಹಕ್ಕುಗಳು, ಅದು ಮಾಡಬಹುದು. ಆದ್ರೆ ಕಾಲೆಳೆಯುವಂತ ಕೆಲಸ ಯಾರು ಮಾಡಲ್ಲ, ಮಾಡಲೂಬಾರದು. ಆದ್ರೆ ನೌಕರರ ಹಿತದೃಷ್ಟಿಯಿಂದ ನೌಕರರಿಗೂ ಹಾಳಾಗ್ದಿರಂಗೆ ನಾವು ಬೇಡಿಕೆಗೆ ನಮ್ಮ ಬೆಂಬಲ ಇಲ್ಲ, ಬರೀ ಹೋರಾಟಕ್ಕೆ ಬೆಂಬಲ ಅವೆಲ್ಲ ಮಾಡಿದ್ರೆ ನೌಕರರು ಹಾಳಾಗಿ ಹೋಗ್ತಾರೆ. ಕಳೆದ ಬಾರಿ ನಾನು ಮುಷ್ಕರ ಮಾಡ್ತೀವಿ ಅಂತ ನಮ್ಮ ಜಂಟಿ ಕ್ರಿಯಾ ಸಮಿತಿಯವರು ಕೊಟ್ಟಾಗ ನಮ್ಮ ಬೇಡಿಕೆ ಇಲ್ಲದಿರದ ಕಾರಣ ನಾವು ಸುಮ್ಮನೆ ತಟಸ್ಥವಾಗಿದ್ದು ಬಿಟ್ಟು ಮತ್ತೆ ನೌಕರರು ಬೀದಿಗಿಳಿದು ಸಸ್ಪೆಂಡು, ಟ್ರಾನ್ಸ್ಫರು, ಡಿಸ್ಮಿಸ್ಗಳಾಗಿದ್ರೆ ಆ ಪಾಪ ನಮಗೂ ತಟ್ಟುತ್ತೆ ಅನ್ನೋದ್ರ ನಿಟ್ಟಿನಲ್ಲಿ ಮತ್ತೆ ಸರ್ಕಾರ ಆ ಟೈಮಲ್ಲಿ ನಮಗೆ ಭರವಸೆ ನೀಡಿತ್ತು. ಸೊ ಆ ನಿಟ್ಟಿನಲ್ಲಿ ಸರಿಸಮಾನ ವೇತನ ಇರೋದ್ರಿಂದ ನಾವು ಒಕ್ಕೂಟದವರು ನಾವು ಈ ಮುಷ್ಕರದಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ವಿ ಹೊರತು ಒಂದು ಸಂಘಟನೆಯ ಹೋರಾಟವನ್ನ ಹಲ್ಲೆಗೆಳೆಯೋದಾಗ್ಲಿ ಅವರನ್ನ ತುಳಿಯುವಂತಾಗ್ಲಿ ಕೆಲಸವನ್ನ ಮಾಡಿಲ್ಲ. ನೌಕರರ ಹಿತದೃಷ್ಟಿಯಿಂದ ಮಾತ್ರನೇ ನಾವು ಆ ಏನು ಹೇಳಿಕೆಯನ್ನ ಕೊಟ್ಟಿದ್ವಿ ಹೊರತು ಇವತ್ತು ಸರಿಸಮಾನ ವೇತನಕ್ಕೆ ಅವರು ಬರ್ತೀವಿ ಅಂತ ಇದ್ದಾರೆ, ನಾವು ಹೋರಾಟಗಳನ್ನ ಹಮ್ಮಿಕೊಳ್ತೀವಿ, ಯಾವುದೇ ಕಾರಣಕ್ಕೂ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ನ್ಯಾಯಬದ್ಧವಾದ ನ್ಯಾಯಯುತ ಬೇಡಿಕೆ ಈಡೇರಿಸ್ಕೊಳ್ಕೋ ಯಾವ ಹಂತದಲ್ಲಾದ್ರೂ ನಾವು ಹೋಗೋಕೆ ತಯಾರಿದ್ದೀವಿ. ಇಷ್ಟ ಮೇಡಮ್, ಯಾವ ಹೋರಾಟವನ್ನು ಯಾರು ಅಲ್ಲಿಗೆಳೆಯಲ್ಲ, ತುಳಿಯಲ್ಲ. ಓಕೆ ಸರ್. ಸರ್, ಮುಂದಿನ ಪ್ರಶ್ನೆ ಇದಾಗಿರುವಂತದ್ದು, ನೀವು ಈ ಹಿಂದೆ ಸಾರಿಗೆ ನೌಕರರ ಪರವಾಗಿ ಹೋರಾಟವನ್ನ ಮಾಡಿ ಅದರಲ್ಲಿ ಏನಾದ್ರೂ ಬೆಳವಣಿಗೆಗಳಾದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರಿ. ಇದೀಗ ವಿಡಿಯೋಗಳು ಯಾಕೆ ಬರ್ತಾ ಇಲ್ಲ? ನಿಮ್ಮ ಹೋರಾಟವನ್ನ ಸ್ಟಾಪ್ ಮಾಡಿದೀರಾ ಅನ್ನುವಂತ ಪ್ರಶ್ನೆ ಈಗ ಕೇಳಿರುವಂತದ್ದು. ಇದು ಪಾಪ ಇವರೊಬ್ಬರ ಪ್ರಶ್ನೆ ಅಲ್ಲ, ಸಾಕಷ್ಟು ನೌಕರರ ಒಂದು ಪ್ರಶ್ನೆ ಆಗಿದೆ. ಇದಕ್ಕೂ ಮೊದಲು ನಾವು ಹೋರಾಟ ಪ್ರಾರಂಭ ಮಾಡಬೇಕಾದ್ರೆ ಮೇಡಮ್ ಏನಾಗ್ತಾ ಇತ್ತು ಅಂದ್ರೆ, ನಾವು
ವಿಚಾರಗಳನ್ನ ಬೇಗ ಬೇಗ ನೌಕರರಿಗೆ ತಲುಪಿಸ್ಬೇಕು ಅನ್ನೋ ವಿಚಾರಕ್ಕೆ ಹೋದಂತ ಸ್ಥಳದಿಂದಲೇ ನಾವು ವಿಡಿಯೋಗಳು ಮಾಡೋದಾಗ್ಲಿ, ಫೋಟೋಗಳು ತೆಗೆದು ಅಪ್ಡೇಟ್ ಮಾಡೋದಾಗ್ಲಿ, ಮತ್ತು ಆ ದಿನ ಏನ್ ಬೆಳವಣಿಗೆ ನಡೀತು ಎಲ್ಲ ಹೇಳೋದ್ರ ಮುಖಾಂತರ ಆಗ್ಲಿ ಮಾಡ್ತಾ ಇದ್ವಿ. ಅದಾದ ನಂತರ 2020 2021 ನಂತರ ಬೆಳವಣಿಗೆಗಳಾಯ್ತಲ್ಲ, ಆಮೇಲೆ ನಮಗೆ ಅರಿವು ಬರಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ನಾವು ಹೋಗಿ ಯಾರನ್ನ ಭೇಟಿ ಮಾಡಿದೀವೋ ನಮ್ಮ ಕುತಂತ್ರಿಗಳು ಅಲ್ಲೋಗಿ ಹಾಳು ಮಾಡಿ ಬರುವಂತ ಕೆಲಸಗಳು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂತು. ಅದು ಕೆಲವೊಂದು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲೂ ಬಂದ್ಬಿಡ್ತೀವಿ. ಇವ್ರು ಮಾಡಿದಂತ ಕುತಂತ್ರಗಳು ಮತ್ತೆ ಅವ್ರ ಜೊತೆ ಮಾತಾಡಿರುವಂತ ಸಂಭಾಷಣೆ ಆಡಿಯೋಗಳು ಎಲ್ಲ ಹೊರಗಡೆ ಬಂದ ಮೇಲೆ ಒಂದು ಸ್ವಲ್ಪ ಗೋಪ್ಯತೆಯನ್ನ ಕಾಪಾಡಬೇಕಾಗಿದ್ದ ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದಿದೀವಿ ಅಂತ ತಿಳ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಲಿಮಿಟ್ ಮಾಡ್ಕೊಂಡ್ವಿ ಅಷ್ಟೇ. ಹೋರಾಟವನ್ನ ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ. ಹೋರಾಟವನ್ನ ಕೈ ಬಿಡಂಗಿದ್ರೆ ಚಂದ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಾ ಇರ್ಲಿಲ್ಲ. ಅವ್ನು ಯಾವ್ದೇನು ಒಳ್ಳೆ ಜಾಗ ನೋಡ್ಕೊಂಡು, ಈಗಾಗಲೇ ಸರ್ಕಾರಿ ನೌಕರರು ಕೆಲಸ ಬಂದಾಗ ನನಗೆ FDA ಕೆಲಸನೂ ಬಂದಿತ್ತು, ಅದನ್ನು ಬಿಟ್ಟು ನಾನು ಇಲ್ಲಿರ್ಬೇಕಾದ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಆರಾಮಾಗಿ ದಾರಿಗಳಿತ್ತು, ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಹೋರಾಟಗಳನ್ನ ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ. ಅವ್ರು ಹೇಳ್ದಂಗೆ ಪಾಪ ಅವ್ರ ಗೊಂದಲ ಇರೋಂಗೆ ಅವ್ರಿಗೆ ದಿಢೀರ್ನ ಆ ದಿನದ ಬೆಳವಣಿಗೆಗಳನ್ನ ಹೇಳುವಂತದ್ದು, ಫೋಟೋಗಳನ್ನ ಅಪ್ಡೇಟ್ ಮಾಡುವಂತದ್ದು ಎಲ್ಲ ಮಾಡ್ತಾ ಇಲ್ಲ. ಮತ್ತೆ ಕಾರಣ ಇದ್ರೆ ವಿಡಿಯೋಗಳನ್ನ ಮಾಡಲ್ಲ ಮೇಡಮ್. ನಾವು ಕಾರಣ ಇದ್ರೇನೆ ಮತ್ತೆ ಅದರ ಬೆಳವಣಿಗೆಗಳಾಗಿ ಮುಂದಿನ ಬೆಳವಣಿಗೆಗಳಿಗೆ ತಿಳಿಸೋದಕ್ಕೋಸ್ಕರ ನಾ ವಿಡಿಯೋ ಮಾಡ್ತೀನಿ ಅಂತ ತಿಳಿಸ್ತಾ, ಪಾಪ ಅವರ ಗೊಂದಲಗಳು ನಿಜವಾಗ್ಲೂ ಹೋರಾಟಗಳನ್ನ ನಿಲ್ಸಿಲ್ಲ. ಮತ್ತೆ ವಿಡಿಯೋಗಳು ಮಾಡೋದಕ್ಕೆ ಕಾರಣ ಮತ್ತೆ ಅದ್ರ ಪ್ರೋಗ್ರೆಸ್ ಆಗಿದ್ರೆ ಮಾತ್ರ ತಿಳಿಸ್ತಾ ಇದ್ದೀನಿ, ತಿಳಿಸಕ್ಕೆ ನಾನು ವಿಡಿಯೋ ಮಾಡ್ತೀನಿ ಮೇಡಮ್. ಈಗಾಗಲೇ ನಮ್ಮ ಸ್ನೇಹಿತರು ಕೇಳಿರುವಂತ ಪ್ರಶ್ನೆಗೆ ನಾನು ವಿಡಿಯೋ ಮಾಡೋದಾಗ್ಲಿ, ನಾನು ಫೇಸ್ಬುಕ್ ಅಲ್ಲಿ ನಾನು ಉತ್ತರಗಳನ್ನ ಕೊಡೋದಾಗ್ಲಿ, ವಿಡಿಯೋ ಮಾಡಿ ತಿಳಿಸೋದಾಗ್ಲಿ, ಮತ್ತೆ ಅತಿ ಹೆಚ್ಚು ಈ ನಡುವೆ ನಾವು ನಿಗಮ ಚಾನೆಲ್ ಮುಖಾಂತರ ನಾವು ಎಲ್ಲಾ ವಿಚಾರಗಳನ್ನ ತಲುಪಿಸ್ತಾ ಇದ್ದೀವಿ. ಆದ್ರೂ ಗೊಂದಲ ಬೇಡಿ. ಇನ್ನು ಕೆಲಸಗಳ ಒಂದು ಒತ್ತಡನೂ ಇರ್ಬೋದು, ನಂತರ ಆ ಹಿಡಿದಂತ ಕೆಲಸ ಒಂದು ಹಂತಕ್ಕೆ ಬಂದಾಗ ನಿಮಗೆ ರಿಸಲ್ಟ್ ಕೊಡೋಕ್ಕೋಸ್ಕರ ಮತ್ತೆ ಏನ್ ಮಾಡ್ಬೇಕು ಅಂತ ತಿಳಿಸೋದಕ್ಕಂತ ವಿಚಾರ ಬಂದಾಗ ಖಂಡಿತ ವಿಡಿಯೋಗಳು ಮಾಡಿ ಅಥವಾ ನಿಗಮ ಚಾನೆಲ್ ಮೂಲಕ ನಿಮ್ಗೆ ತಿಳಿಸ್ತೀನಿ ಅಂತ ಈ ಮುಖಾಂತರ ತಮ್ಮ ಪ್ರಶ್ನೆ ಮುಖಾಂತರ ಅವ್ರ ಉತ್ತರವನ್ನ ಕೊಡ್ತೀನಿ ಮೇಡಮ್. ಓಕೆ ಸರ್, ಇದೀಗ ಸರ್ ಪ್ರಶ್ನೆ, ಸಾರಿಗೆ ನೌಕರರಲ್ಲಿ ಯಾಕೆ ಒಗ್ಗಟ್ಟಿಲ್ಲ ಅನ್ನುವಂತ ಪ್ರಶ್ನೆ. ಅಂದ್ರೆ ಸರ್ಕಾರಿ ನೌಕರರು ಅವರ ಒಂದು ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಮುಷ್ಕರವನ್ನ ಮಾಡ್ತೀವಿ ಅಂತ ಅಂದಾಗ ಸರ್ಕಾರ ವೇತನ ಪರಿಷ್ಕರಣೆಗೆ ಒಪ್ಪಿಗೆಯನ್ನ ನೀಡಿತು. ಆದ್ರೆ ಸಾರಿಗೆ ನೌಕರರ ವಿಚಾರಕ್ಕೆ ಬಂದಾಗ ಸರ್ಕಾರ ಯಾಕೆ ಈ ಒಂದು ರೀತಿಯ ಬೇಜವಾಬ್ದಾರಿತನವನ್ನ ತೋರಿಸ್ತಿದೆ ಅನ್ನುವಂಥದ್ದು? ಖಂಡಿತ ಮೇಡಮ್, ಇದು ಹಿಂದೆ ಸರ್ಕಾರಿ ನೌಕರರು ಏನು ಬಿಜೆಪಿ ಪಕ್ಷ ಇದ್ದಾಗ ಹೋರಾಟವನ್ನ ಮಾಡ್ತೀವಿ ಎಂದಿದ ತಕ್ಷಣನೇ ಅವರಿಗೆ 7ನೇ ವೇತನ ಆಯೋಗ ಜಾರಿಗೆ ತರಲಿಲ್ಲ ಅಂದ್ರೂ 17% ಮಧ್ಯಂತರ ಪರಿಹಾರವನ್ನು ಕೊಟ್ಬಿಟ್ರು. ಹೌದು. ತದನಂತರ KEB ಅವರು ಹೋರಾಟಕ್ಕೆ ಹೋಗ್ತೀವಿ ಅಂದಿದ ತಕ್ಷಣ ಅವ್ರಿಗೂ 22% ಅವ್ರಿಗೂ ವೇತನ ಪರಿಷ್ಕರಣೆ ಮಾಡಾಕ್ಬಿಟ್ರು. ಅವ್ರು 24 ಏನೋ ಕೇಳಿದ್ರು, ಇವ್ರು 22%, ಬರೀ 2% ಕಮ್ಮಿ ಮಾಡಿ ಅವ್ರಿಗೆ ಕೊಟ್ಬಿಟ್ರು. ಇವರು ಮೊನ್ನೆ KMF ಅವರು ಹೋರಾಟ ಮಾಡ್ತೀವಿ ಅಂತ ಮುಷ್ಕರಕ್ಕೆ ಕರೆ ಕೊಟ್ರು, ಅವ್ರಿಗೂ 7ನೇ ವೇತನ ಆಯೋಗ ಕೊಟ್ಬಿಟ್ರು. ಸರ್ಕಾರಿ ನೌಕರರು ವೇತನ ಆಯೋಗನ 7ನೇ ವೇತನ ಆಯೋಗನ ಜಾರಿಗೆ ತರಲಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿತೀವಿ ಅಂದಿದ ತಕ್ಷಣನೇ ಸರ್ಕಾರಿ ನೌಕರರಿಗೆ ವಾರ್ಷಿಕವಾಗಿ 22,000 ಕೋಟಿ ವರೆಗೆ ಆಗುತ್ತೆ ಮೇಡಮ್. ಅವ್ರಿಗೆ ಯಾವುದೇ ಒಂದು ಪಾಯಿಂಟ್ ಕಮ್ಮಿ ಮಾಡಿದೆ. ವೇತನ ಆಯೋಗ ಎಷ್ಟು ಅನೌನ್ಸ್ ಮಾಡಿತ್ತು ಅಷ್ಟು ಮೊತ್ತವನ್ನ, ಅಂದ್ರೆ 27% ಸಂಪೂರ್ಣವಾಗಿ ಅವ್ರಿಗೆ ಜಾರಿಗೆ ತಂದ್ಬಿಟ್ಟು. ಹೌದು. ಆದ್ರೆ ಸಾರಿಗೆ ನೌಕರರಲ್ಲಿ ನಾನು ಮೊದಲೇ ಹೇಳ್ದಂಗೆ ಎತ್ತೇರಿ ಕೇಳಿದ್ರೆ ಕೋಣ ನೀರು ಬೀಳ್ತಾ ಇದೆ. ಅರಿಯರ್ಸ್ ಆಗ್ಲಿಲ್ಲ, ಮತ್ತೆ ಲೀವ್ ಎನ್ಕ್ಯಾಶ್ಮೆಂಟ್ಸ್, ಮತ್ತೆ ಈ ತರ ಏನು ನೌಕರರಿಗೆ ಆರ್ಥಿಕ ಏನು ಸವಲತ್ತುಗಳು ಸಿಗ್ಬೋದು ಅವೆಲ್ಲ ಸಿಗ್ತಾ ಇಲ್ಲ. ಅದು ನಮಗೂ ಗೊತ್ತಿದೆ. ಇದಕ್ಕೆ ಕಾರಣ ಏನಂದ್ರೆ ನಾನು ಹೇಳ್ದಂಗೆ ಮೇಡಮ್ 13-14 ಸಂಘಟನೆಗಳಾಗಿದ್ದಾವೆ, ಕಾರ್ಮಿಕ ಸಂಘಟನೆಗಳು ನಮ್ಮ ಸಂಸ್ಥೆಯಲ್ಲಿ. ಈಗ ಈ ರೀತಿಯಲ್ಲಿ ನಾವು ಸರಿಸಮಾನ ವೇತನ ಕೇಳ್ಕೊಂಡು ಹೋಗ್ತಾ ಇದ್ರೆ ಅವರು ನಮ್ಗೆ ಅಗ್ರಿಮೆಂಟ್ ಬೇಕು ಅಂತ ಕೇಳ್ಕೊಂಡು ಹೋಗ್ತಾ ಇರೋದು. ಒಗ್ಗಟ್ಟಾಗಲ್ಲ ಅಂದ್ರೆ ನಾವು ಈಗಲೂ ಕೇಳ್ತಾ ಇರೋದು ಸರಿಸಮಾನ ವೇತನಕ್ಕೆ ಬಂದ್ರೆ ನಾನು ಮೊದಲೇ ಘೋಷಣೆ ಮಾಡ್ಕೊಂಡಂಗೆ ನೀವೇ ಮುಂದಾಳತ್ವ ವಹಿಸ್ಕೊಳ್ಳಿ, ನಿಮ್ಮಿಂದ ನಾನು ಬರ್ತೀನಿ. ಮತ್ತೆ ನನ್ನ ಹೆಸರು ಮಾಡ್ಕೊಂಡ್ಬಿಡ್ತೀವಿ, ಕೂಟಕ್ಕೆ ಹೆಸರು ಬಂದ್ಬಿಡುತ್ತೆ, ಚಂದ್ರಿಗೆ ಹೆಸರು ಬಂದ್ಬಿಡುತ್ತೆ, ಒಕ್ಕೂಟಕ್ಕೆ ಹೆಸರು ಬರುತ್ತೆ ಅನ್ಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನನಗೆ ಈ ಹೋರಾಟಗಳು ಸಾಕು, ನನ್ನ ಅಜೆಂಡಾ ಈಡೇರ್ತಂದ್ರೆ ನನ್ನ ಜೀವಮಾನದ ಸಾಧನೆ ಆಗ್ಬಿಡುತ್ತೆ, ಸಾಕು ನನ್ನ ಹೋರಾಟದ ಜೀವನ, ನಾನು ಸೈಡ್ ಲೈನ್ ಆಗ್ತೀನಿ, ನೀವೇ ನಿಮ್ಮ ಸಂಘಟನೆಗಳನ್ನ ಏನಾದ್ರೂ ಮಾಡಿ ಮುಂದುವರ್ಸ್ಕೊಂಡು ಹೋಗಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ.
ಆದ್ರಿಂದ ದಯವಿಟ್ಟು ಒಗ್ಗಟ್ಟಾಗುವಂತ ವಿಚಾರದಲ್ಲಿ ಇದೊಂದು ಅವರ ಅಸ್ತಿತ್ವದ ಪ್ರಶ್ನೆ ಮೇಡಮ್. ಇವರಿಗೆ ಸಮಸ್ಯೆಗಳು ಇರಬೇಕು, ಸಮಸ್ಯೆಗಳು ನಿವಾರಣೆ ಆಗಬಾರ್ದು. ಸಮಸ್ಯೆಗಳು ನಿವಾರಣೆ ಆಗ್ಬಿಟ್ರೆ ನೌಕರರು ನಮ್ಗೆ ಏನಕ್ಕೆ ಮೇಲೆ ಬರ್ತಾರೆ ಅವರು ಅನ್ನೋದು ಅವರ ತಲೆಯಲ್ಲಿರೋ ಒಂದು ಗೊಂದಲ ವಿಚಾರ. ನಾವು ಅದನ್ನೇ ನಾನು ಅವಾಗಲೇ ಹೇಳ್ದಂಗೆ ಸಮಸ್ಯೆಗಳು ನೂರಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತವೆ. ಅದನ್ನ ನಿವಾರಣೆ ಮಾಡಕ್ ನಾವು ಮಾಡ್ಕೊಂಡು ಇವತ್ತು ನೋಡಿ ಮೇಡಮ್ 9 ಬೇಡಿಕೆಗಳನ್ನ ತಗೊಂಡ್ಬಂದ್ವಿ 2020 ಏನು ಸಭೆಯಲ್ಲಿ. 4 ಮುಖ್ಯ ಬೇಡಿಕೆಗಳು ಈಡೇರಿಸ್ಕೊಂಡ್ ಬಂದಿದ್ವಿ. ಒಂದು ತರಬೇತಿ ನೌಕರರ 1 ವರ್ಷದ ಒಂದು ತರಬೇತಿ ಆಗಿದೆ. ಈಗ ಮೊದಲು 2 ವರ್ಷ ಆಯ್ತು, ಈಗ 1 ವರ್ಷ. ತದನಂತರ HRMS ಸಿಸ್ಟಮ್ ಬಂದಿದೆ, ಫ್ರೀ ಮೆಡಿಕಲ್ ಸ್ಕೀಮ್ ಬಂದಿದೆ. ಏನು ನಾವು 650 ರೂಪಾಯಿ ನಾವು ಕಟ್ಟಿದ್ರೇನು ಪ್ರತಿ ತಿಂಗಳು ನಮ್ಮ ಎಂಟೈರ್ ಫ್ಯಾಮಿಲಿಗೆ ಒಂದು ಫ್ರೀ ಮೆಡಿಕಲ್ ಉಚಿತ ಆರೋಗ್ಯ ಚಿಕಿತ್ಸೆ ಸಿಗ್ತಾ ಇದೆ. ಮತ್ತೆ ತರಬೇತಿ ಆಗಿದೆ, HRMS ಆಗಿದೆ, ವೈದ್ಯಕೀಯ ಆಗಿದೆ. ಅಂತರ್ನಿಗಮ ವರ್ಗಾವಣೆ ಅಂತ ಇದೆ ಮೇಡಮ್. ಅಂತರ್ನಿಗಮ ವರ್ಗಾವಣೆ ಪಾಪ ಬಿಜಾಪುರ, ಬೀದರ್, ಗುಲ್ಬರ್ಗ, ಅವರು ಹುಬ್ಳಿ, ಧಾರವಾಡದಿಂದ ಬಂದು 20 ನನ್ನ ಜೊತೆಗೆ ಸೇರಿದವರು ಸಹ ಮತ್ತು ಅವರ ಕುಟುಂಬಗಳನ್ನ ದೂರ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆಲಿ ಇರಕ್ಕಾಗಲ್ಲ, ಅಪ್ಪ ಅಮ್ಮನ ನೋಡಕ್ಕಾಗ್ದಿರಾ ಇಲ್ಲಿ ದುಡಿತಾ ಇದ್ರು. ಇದನ್ನು ಭ್ರಷ್ಟಾಚಾರ ಎಷ್ಟಿತ್ತು ಅಂದ್ರೆ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಇದೇ ಕೆಲವೊಂದು ಸಂಘಟನೆ ನಾಯಕರು ಅವರ ಹತ್ರ ಬ್ರಹ್ಮಾಂಡವಾಗಿ ಭ್ರಷ್ಟಾಚಾರಗಳು ಮಾಡ್ಕೊಂಡು 1 ಲಕ್ಷ 1.5 ಲಕ್ಷ ಎಲ್ಲ ಕೊಟ್ಟು ಕಳ್ಕೊಂಡವ್ರೆ ಮೇಡಮ್. ಆದ್ರೆ ಇವತ್ತು ಅಂತರ್ನಿಗಮ ವರ್ಗಾವಣೆಯಲ್ಲಿ ಯಾರಿಗೂ 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ವಾರ್ಷಿಕವಾಗಿ ಅದೊಂದು ನೋಟಿಫಿಕೇಶನ್ ನಮ್ಮ ಸಂಸ್ಥೆಯಿಂದ ಬರುತ್ತೆ. ಅವಾಗ ಸೀನಿಯಾರಿಟಿ ವೈಸ್ ಅಪ್ಲಿಕೇಶನ್ ಹಾಕೊಂತಾರೆ. ಸೀನಿಯಾರಿಟಿ ವೈಸ್ ಅಲ್ಲಿ ಅವ್ರಿಗೆ ಆಪ್ಷನ್ ಸಿಗುತ್ತೆ, ಯಾವ ಡಿಪೋ ಬೇಕು ಅಂತಾನು ಅಲ್ಲೇ ಆಪ್ಷನ್ ಸಿಗುತ್ತೆ. ಸಿಕ್ಕಿದ್ರೆ ಹಾಕೊಳ್ತಾರೆ, ಇಲ್ಲಾಂದ್ರೆ ನೆಕ್ಸ್ಟ್ ಇಯರ್ ಕಾಯ್ತಾರೆ. ಅವ್ರಿಗೆ ಯಾರಿಗೂ 1 ರೂಪಾಯಿ ಕೊಡ್ತಿರಂಗೆ ಕೂಟವನ್ನು ನಂಬ್ಕೊಂಡು ಕೂಡ ಸಹ ಯಾರಿಗೂ ಬರ್ಬೇಕಾಗಿಲ್ಲ. ತನಗೆ ತಾನೇ ಅದು ಅಂತರ್ನಿಗಮ ಮೇಲೆ ಹೋಗ್ತಾ ಇದ್ದಾರೆ. 2% ಆಗ್ತಾ ಇದೆ. ಇದು ಶಾಶ್ವತ ಪರಿಹಾರ ಯಾಕೆ ಕೈ ಮಾಡಕ್ಕಾಗ್ಲಿಲ್ಲ ಇಷ್ಟು ವರ್ಷಗಳಿಂದ ಅವ್ರಿಗೂ? ಅದೇ ರೀತಿಯಲ್ಲಿ ವೇತನವೂ ಸಹ ನಾವು ಕೇಳ್ತಿರೋದು, ವೇತನವೂ ಸಹ ಇದೇ ಬರ್ಬೇಕು ಮೇಡಮ್. ಇದು ಒಂದೇ ಅಲ್ಲ ಮೇಡಮ್, ಇದು ಇಂದಿನ ವೇತನ ಪರಿಷ್ಕರಣೆ ಅಗ್ರಿಮೆಂಟ್ ಅಲ್ಲಿ ಇವರದೇ ಮಾಡಿರೋ ವೇತನ ಪರಿಷ್ಕರಣೆ ಅಗ್ರಿಮೆಂಟ್ ಅಲ್ಲಿ DA ಸರ್ಕಾರಿ ನೌಕರಿಗೆ ಅನೌನ್ಸ್ ಆಗಿದ ತಕ್ಷಣ ನಮಗೆ ಬರುತ್ತೆ, ಆಟೋಮೆಟಿಕಲ್ ಬರುತ್ತೆ. ಇದರಲ್ಲಿ ಏನು ಚೇಂಜಸ್ ಇಲ್ಲ. HRA ಅವ್ರಿಗೇನು ಮಾಡ್ತಾರೋ HRA ನಮಗೆ ಸೇಮ್ ಅದೇ ಲಾಗು ಆಗುತ್ತೆ. ಮತ್ತೆ ಇತರ ಆರ್ಥಿಕ ಸೌಲಭ್ಯಗಳು ಮತ್ತೆ ಬೇರೆ ನಿಯಮಗಳು ಸಹ ಅವ್ರು ಮಾಡಿದ್ರೆ ನಮಗೂ ಅದು ಲಾಗು ಆಗ್ಬಿಡುತ್ತವೆ. ಆದ್ರೆ ವೇತನ ಮಾತ್ರ ಯಾಕೆ ಬೇಡ ಅಂತ ಇದ್ರೆ ಅಂತ ಗೊತ್ತಾಗ್ತಾ ಇಲ್ಲ. HRA ಬರ್ತಾ ಇದೆ, CCA ಬರ್ತಾ ಇದೆ, DAನು ಬರ್ತಾ ಇದೆ, ಆದ್ರೆ ವೇತನ ಬರ್ತಾ ಇಲ್ಲ. ವೇತನ ಮಾತ್ರ ಬಂದ್ರೆ ಇಲ್ಲ 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 ನಾವು ಫ್ಯಾಕ್ಟರಿ ಆಕ್ಟು, ನಾವು ಇಂಡಸ್ಟ್ರಿಯಲ್ ಆಕ್ಟು, ಅವರು ಸರ್ಕಾರಿ ನೌಕರು ಅದು ಬರಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯಾವ ಕಾನೂನಲ್ಲಿ ಸರ್ಕಾರಿ ನೌಕರರು ಸರಿಸಮಾನ ವೇತನ ಪಡಿಬಾರ್ದು ಅಂತ ಹೇಳಿದ್ದೆ? ಅದೇ ಇವ್ರಿಗೆ ನಾನು ಕೇಳ್ತಾ ಇರೋದು. ಆಗುತ್ತೆ ಅನ್ನೋದು ವಿಚಾರದಲ್ಲಿ ಎಲ್ಲರೂ ಮುನ್ನುಗ್ಗದೆ ಖಂಡಿತ ಆಗುತ್ತೆ. ಒಗ್ಗಟ್ಟು ಅನ್ನೋದು ಇವರ ಅಸ್ತಿತ್ವದ ಉಳಿವಿಗೋಸ್ಕರ ಹೋರಾಟಗಳೇ ಹೊರತು ನೌಕರರಿಗೆ ಶಾಶ್ವತ ಪರಿಹಾರ ಕೊಡಿಸೋದಲ್ಲ ಅಂತ ಹೇಳ್ತೀನಿ ಮೇಡಮ್ ಈ ಸಮಯದಲ್ಲಿ. ಆತ್ಮೀಯ ಸಾರಿಗೆ ಸಹೋದರರೇ, ನೀವು ಮತ್ತೆ ನಾವು ನಮ್ಮ ಮನಸ್ಸಿನ ಗೊಂದಲಗಳು, ಸಮಸ್ಯೆಗಳು ಮತ್ತೆ ಇತರ ವಿಚಾರಗಳನ್ನ ಹಂಚಿಕೊಳ್ಳೋದಿಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇರೋದು ಈ ನಿಗಮ ಚಾನಲ್. ಈ ನಿಗಮ ಚಾನಲ್ ಅನ್ನೋದು ಯಾವುದೇ ಒಂದು ಜಾಹೀರಾತಿನಿಂದ ಅಥವಾ ಇತರ ಫಂಡ್ಗಳಿಂದ ನಡೀತಾ ಇರುವ ಒಂದು ಚಾನಲ್ ಅಲ್ಲ. ಇದು ಕೇವಲ ನೌಕರಿಗಾಗಿ, ನೌಕರಿಗೋಸ್ಕರ, ನೌಕರರಿಂದನೇ ನಡೀತಾ ಇರೋ ಒಂದು ಚಾನಲ್ ಆಗಿರೋದ್ರಿಂದ ಈ ನಿಗಮ ಚಾನಲ್ ಅನ್ನ ಬೆಳೆಸುವಂತ ಜವಾಬ್ದಾರಿಯು ನಮ್ಮ ಮೇಲೆ ಇದೆ. ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇದರ ಬರೋ ವಿಡಿಯೋಗಳನ್ನ ಶೇರ್ ಮಾಡುವ ಮುಖಾಂತರ ಮತ್ತು ತಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ತನು ಮನ ಧನದಿಂದ ಸಹಾಯ ಮಾಡೋ ಮೂಲಕ ಈ ಚಾನಲ್ ಅನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.